ಉತ್ತರ ಪ್ರದೇಶದ ಬರ್ಸಾನಾದಲ್ಲಿ ಒಂದು ರಾಧಾರಾಣಿ ಮಂದಿರ ಅಂತ ಇದೆ. ಕೃಷ್ಣನ ಸಖಿ ರಾಧೆಗೋಸ್ಕರ ಇರುವಂಥ ಮಂದಿರ ಅದು. ಅದರ ಎದುರುಗಡೆ ಒಂದು ಸಮಾಧಿ ಇದೆ. ಆ ಸಮಾಧಿ ಹೆಸರು ಗುಲಾಬ್ ಖಾನ್ ಸ್ಮಾರಕ ಅಂತ ಕರೀತಾರೆ. ಅದಕ್ಕೆ ಟೋಂಬದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಕತೆ. ಏನಾಗುತ್ತೆ ಅಂತಂದ್ರೆ, ಈ ಗುಲಾಬ್ ಖಾನ್ ಅನ್ನುವಂಥ ವ್ಯಕ್ತಿ ಈ ರಾಧಾರಾಣಿ ದೇವಸ್ಥಾನದ ಮೆಟ್ಲ ಮೇಲೆ ಕೂತ್ಕೊಂಡು ಸಾರಂಗಿಯನ್ನು ಬಾರಿಸ್ತಾ ಇರ್ತಾನೆ. ಆತನ ಮಗಳು ತುಂಬ ಚಿಕ್ಕವಳು. ಯಾವಾಗ ಈತ ಸಾರಂಗಿಯನ್ನು ಬಾರಿಸ್ತಾನೆ ಆವಾಗ ನೃತ್ಯ ಮಾಡ್ತಾ ಇರ್ತಾಳೆ ಆತನ ಮಗಳು. ಇಡೀ ಅಲ್ಲಿ ಬಂದಂಥ ಭಕ್ತ ಸಮೂಹ ಇವರಿಗೆ ಪ್ರಸಾದವನ್ನು ಕೊಡ್ತಾ ಇರುತ್ತೆ, ದಕ್ಷಿಣೆಯನ್ನು ಕೊಟ್ಟು ಹೋಗ್ತಾ ಇರ್ತಾರೆ, ದಾನ ಮಾಡ್ತಾ ಇರ್ತಾರೆ. ಆ ದುಡ್ಡಲ್ಲಿ ಇವರಿಬ್ಬರು ಜೀವನ ನಡೀತಾ ಇರ್ತದೆ, ಗುಲಾಬ್ ಖಾನ್ ಮತ್ತು ಆತನ ಮಗಳು ದಿನದಿಂದ ದಿನಕ್ಕೆ ದೊಡ್ಡವಳಾಗ್ತಾ ಬರ್ತಾಳೆ. ಬರ್ತಾ ಇರುವಂಥ ಭಕ್ತರು ಕೇಳ್ತಾರೆ, ನಿನ್ನ ಮಗಳು ದೊಡ್ಡವಳಾಗಿದ್ದಾಳೆ, ಮದುವೆ ಮಾಡೋದಿಲ್ವಾ ಅಂತ. ಗುಲಾಬ್ ಖಾನ್ ಹೇಳ್ತಾನೆ, ಅದು ನನ್ನ ಕೆಲಸ ಅಲ್ಲ, ರಾಧೆ ಮಾಡಬೇಕಾದ ಕೆಲಸ, ರಾಧಾರಾಣಿ ಮಾಡಬೇಕು, ನಾನು ಮಾಡೋದಲ್ಲ ಅದು. ಊರಿನ ಜನ ಎಲ್ಲ ಸೇರಿ ಈತನ ಭಕ್ತಿಗೆ ಮೆಚ್ಚಿ ಈತನ ಮಗಳ ಮದುವೆಯನ್ನು ಮಾಡಿ ಕಳಿಸ್ತಾರೆ. ಯಾವಾಗ ಮಗಳು ಮದುವೆಯಾಗಿ ಹೋಗ್ತಾಳೋ ಇದ್ದಕ್ಕಿದ್ದ ಹಾಗೆ ಈತ ವಿಮುಖನಾಗಿಬಿಡ್ತಾನೆ ಗುಲಾಬ್ ಖಾನ್. ಸಾರಂಗಿ ಬಾರಿಸೋದನ್ನು ನಿಲ್ಲಿಸಿಬಿಡ್ತಾನೆ. ಏಕೆಂದರೆ ಈತ ಸಾರಂಗಿಯನ್ನು ನುಡಿಸಿದಾಗಲೆಲ್ಲ ಎದುರುಗಡೆ ರಮ್ಯವಾಗಿ ನರ್ತಿಸ್ತಾ ಇದ್ದವಳು ಆತನ ಮಗಳು. ಊಟಕ್ಕೆ ಜೊತೆ ಕೂಡ್ತಾ ಇದ್ದಂಥ ಮಗಳು, ಯಾವಾಗಲೂ ಸಹಾಯ ಮಾಡ್ತಾ ಇದ್ದಂಥ ಮಗಳು, ಬರುವ ದಕ್ಷಿಣೆಯನ್ನೆಲ್ಲ ಇಸ್ಕೊಂಬಂದು ಎಣಿಸ್ಕೊಡ್ತಾ ಇದ್ದಂಥ ಮಗಳು ಇದ್ದಕ್ಕಿದ್ದೆ ಹೋದಾಗ ಈಗ ಏಕಾಂಗಿ ಆಗಿಬಿಡ್ತಾನೆ. ಆತನಿಗೆ ಜೀವನದಲ್ಲಿ ಇಂಟ್ರೆಸ್ಟಾಗಿ ಹೋಗ್ಬಿಡ್ತದೆ. ಅಲ್ಲಿ ಬರುವಂಥ ಅರ್ಚಕರು ನೋಡ್ತಾರೆ, ಮಾರನೇ ದಿವಸದಿಂದ ಗುಲಾಬ್ ಖಾನ್ ಬರ್ತಾ ಇಲ್ಲ. ಏನೋ ಬಹುಶಃ ಇವ ಎಲ್ಲೋ ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತ ಸುಮ್ಮನಾಗ್ಬಿಡ್ತಾರೆ. ಒಂದು ದಿವಸ ಆ ರಾಧಾರಾಣಿ ಮಂದಿರದ ಅರ್ಚಕರು, ಪುರೋಹಿತರು ಪೂಜೆಯನ್ನು ಮುಗಿಸ್ಕೊಂಡು ನೈವೇದ್ಯ ಮಾಡ್ಕೊಂಡು ಹೊರಗಡೆ ಮೆಟ್ಲಿಂದ ಇಳಿದು ಬರ್ತಾ ಇರ್ತಾರೆ. ಎದುರುಗಡೆಯಿಂದ ಈ ಗುಲಾಬ್ ಖಾನ್ ಬರ್ತಾನೆ. ಆಶ್ಚರ್ಯ ಬಿಡ್ತದೆ ಪುರೋಹಿತರಿಗೆ, ಏನಿದು ಇಷ್ಟು ದಿವಸ ಇರಲಾರ್ದಂಥ ಗುಲಾಬ್ ಖಾನ್ ಇದ್ದಕ್ಕಿದ್ದ ಹಾಗೆ ಬಂದಲ್ಲ, ಎಲ್ಲಿ ಹೋಗಿದ್ದೆ ಗುಲಾಬ್ ಖಾನ್ ಅಂತ ಕೇಳ್ತಾರೆ. ಗುಲಾಬ್ ಖಾನ್ ಹೇಳ್ತಾನೆ, ನನಗೆ ಸಾರಂಗಿ ಬಾರಿಸೋದು ಆಸಕ್ತಿ ಹೊರಟು ಹೋಗಿತ್ತು. ಒಂದು ದಿವಸ ರಾಧಾರಾಣಿ ಮಂದಿರದ ಈ ಮೆಟ್ಲ ಮೇಲೆ ಕೂತಿದ್ದೆ, ಹುಣ್ಣಿಮೆಯ ರಾತ್ರಿ. ಇದ್ದಕ್ಕಿದ್ದ ಹಾಗೆ ಒಂದು ಪುಟ್ಟ ಮಗು ಬಂದದ್ದೇ, ಚಾಚಾ ನೀನು ಸಾರಂಗಿಯನ್ನು ಬಾರಿಸು ಅಂತ ಹೇಳ್ತು. ನಾನು ಸಾರಂಗಿ ನುಡಿಸ್ಲಿಕ್ಕೆ ಶುರು ಮಾಡಿದೆ. ಆ ಮಗು ನರ್ತಿಸಲಿಕ್ಕೆ ಶುರು ಮಾಡ್ತು. ನರ್ತಿಸ್ತಾ ನನಗೆ ಸಾರಂಗಿ ಬಾರಿಸೋ ತಲ್ಲೀನಾದೆ. ನನ್ನ ಕೈ ಹಿಡಿದು ಒಳಗಡೆ ದೊಡ್ಡ ಮಹಲಿಗೆ ಕರ್ಕೊಂಡು ಹೋಗ್ಬಿಟ್ಲು. ಅಲ್ಲಿ ಮಹಲಿಗೆ ಹೋದರೆ ಅಲ್ಲಿ ಕೃಷ್ಣ ಮತ್ತು ರಾಧೆಯರ ನರ್ತನ. ನಾನು ಸಾರಂಗಿಯನ್ನು ನುಡಿಸ್ತಾ ಇದ್ದೀನಿ, ಕೃಷ್ಣ ರಾಧೆಯರು ನರ್ತನ ಮಾಡ್ತಾ ಇದ್ದಾರೆ. ನನಗೆ ಸಂಪೂರ್ಣವಾಗಿ ಅಲ್ಲಿಗೆ ಕಳ್ಕೊಂಡು ಹೋಗ್ಬಿಟ್ಟೆ. ನಾನು ಪ್ರತಿ ದಿವಸ ಸಂಜೆ ಅಲ್ಲಿ ಹೋಗೋದು, ದಿನ ಸಾರಂಗಿ ನುಡಿಸೋದು, ಕೃಷ್ಣ ರಾಧೆಯರ ನರ್ತನ ನೋಡೋದು, ಅಲ್ಲಿಗೆ ನನ್ನ ಬದುಕು ಮುಗಿದೋಯ್ತು. ಹೀಗಾಗಿ ಹೊರ ಪ್ರಪಂಚಕ್ಕೆ ಬರಲೇ ಇಲ್ಲ ಅಂತ ಪುರೋಹಿತರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ನೋಡ್ತಾರೆ, ಆತನ ಕೈಯಲ್ಲಿ ಪ್ರಸಾದ ಇದೆ. ಕೃಷ್ಣ ಕೊಟ್ಟ ಪ್ರಸಾದ ಈತನ ಕೈಯಲ್ಲಿದೆ, ಗುಲಾಬ್ ಖಾನನ ಕೈಯಲ್ಲಿ. ಅವರು ಹೌಹಾರಿ ಬಿಡ್ತಾರೆ. ಸ್ವತಃ ಕೃಷ್ಣನಿಗಾಗಿ ಈತ ಸಾರಂಗಿಯನ್ನು ನುಡಿಸ್ತಾ ಇದ್ದಲ್ಲ, ಇವನೆಂಥ ದೈವ ಭಕ್ತ ಇರಬೇಕು ಅಂತ ಆತನ ಎದುರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ. ನೋಡ್ತಾ ಗುಲಾಬ್ ಖಾನ್ ಇದ್ದಕ್ಕಿದ್ದ ಹಾಗೆ ಅದೃಶ್ಯನಾಗಿಬಿಡ್ತಾನೆ. ಕಾಲಾಂತರದಲ್ಲಿ ಆತ ಹಸುನಿಗಿದಾಗ ಆ ರಾಧಾರಾಣಿ ಮಂದಿರದ ಎದುರಿಗೆ ಬರ್ಸಾನಾಗಿ ಹೋದರೆ ಈಗಲೂ ನೀವು ಈ ಎದುರುಗಡೆ ಒಂದು ಸ್ಮಾರಕವನ್ನು ನೋಡ್ಬೋದು. ಅಲ್ಲಿ ಗುಲಾಬ್ ಖಾನ್ನ ಸಮಾಧಿ ಇದೆ. ಕೃಷ್ಣ ಯಾರಿಗೆ ಒಲಿತಾನೆ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಕೃಷ್ಣನನ್ನು ಜಪ ಮಾಡುವುದನ್ನು ಮಾತ್ರ ನಾವು ಮರಿಬಾರ್ದು ಅಲ್ವಾ.